ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ನಮ್ಮ ಕೆಫೆದು ಕನ್ಸ್ಟ್ರಕ್ಷನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಬರೀ ಎಲೆಕ್ಟ್ರಿಕ್ ಕೆಲಸ, ಪೇಂಟಿಂಗ್ ಅಷ್ಟೇ ಇರೋದು. ಅದಾದಮೇಲೆ ಓನರ್ ಕೆಲಸ ಏನೂ ಇಲ್ಲ. ನಾವು ಇಂಟೀರಿಯರ್ಸ್ ಏನು ಬೇಕೋ ಮಾಡಿಸ್ಕೊಂಡು ಸ್ಟಿಕರಿಂಗ್ ಎಲ್ಲ ಮಾಡಿಸ್ಕೊಂಡು ಪಾರ್ಟಿಷನ್ ಮಾಡಿಸ್ಕೋಬೇಕು. ತುಂಬಾ ಭಯ ಆಗ್ತಿದೆ. ನಿಮ್ದೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ ನನಗೆ. ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. 12 ವರ್ಷ ಬೇರೆ ಬೇರೆ ಕಂಪ್ನೀಸ್ಗಳಲ್ಲಿ ಕೆಲಸ ಮಾಡಿಕೊಂಡು ಆಲ್ ಆಫ್ ಎ ಸಡನ್ ಬಂದು ಈ ಥರ ಟೀ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಕೆಫೆ ಸ್ಟಾರ್ಟ್ ಮಾಡಬೇಕಂತ ಕೂತಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಟೈಮ್ ಟು ಟೈಮ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಲಾಸ್ಟ್ದೊಂದು ಫ್ರಾಂಚೈಸಿ ಡೀಟೇಲ್ಸ್ ಕಲೆಕ್ಟ್ ಮಾಡೋದಿತ್ತು. ಸೊ ಫೈನಲಿ ಎಲ್ಲ ಫ್ರಾಂಚೈಸೀಸು ಮುಗಿಸಿದ್ದೀನಿ. ಬೇರೆ ವೀಡಿಯೋಸಲ್ಲಿ ತೋರಿಸಿದ್ದೀನಿ ನೋಡಿ. ಸೊ ಲಾಸ್ಟಿಗೆ ಬಂದು ಝೂಪ್ ಕೆಫೆದು ಫ್ರಾಂಚೈಸಿ ಡೀಟೇಲ್ಸು. ಸೊ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಅನ್ಕೋಬೋದು, ಅಮ್ಮ ನಿನ್ನ ಹತ್ರ ದುಡ್ಡಿದೆ, ನೀನು ಮಾಡ್ತೀಯಾ ಅಥವಾ ನೀನು ಎಷ್ಟಕ್ಕೆ ಮಾಡ್ತಿದ್ಯಾ, ಆ ಥರ ಎಲ್ಲ ನೀವು ಅನ್ಕೋಬೋದು. ದೇವರಾಣೆಗೂ ಆ ಥರ ಏನೂ ಇಲ್ಲ. ನೀವು 50,000 ಇದ್ದರೆ 50,000ಕ್ಕೆ ಸ್ಟಾರ್ಟ್ ಮಾಡ್ಬೋದು. ನೀವು ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡ್ಬೋದು. 1 ಲಕ್ಷ ಇದ್ದರೆ ಒಂದು ಫ್ರಾಂಚೈಸಿ ಅಂತ ತೊಗೋಬೋದು. ಸೊ ದಟ್ ನಿಮಗೆ ಒಂದು ಬ್ರ್ಯಾಂಡ್ ಅಂತ ಸಪೋರ್ಟ್ ಇರುತ್ತಲ್ವಾ. ಸೊ ಆ ರೀಸನಿಗೋಸ್ಕರ ನಾನು ಒಂದು ಫ್ರಾಂಚೈಸಿ ತೊಗೊಳಕ್ಕೆ ಹೋಗ್ತಾ ಇರೋದು ಅಷ್ಟೇ. ಸೊ ನಮ್ಮೂರಲ್ಲಿ ಜಾತ್ರೆ ನಡೀತಾ ಇತ್ತು. ಸೊ ಜಾತ್ರೆಗೆಲ್ಲ ಹೋಗಿ ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ ನನ್ನ ಬಿಸ್ನೆಸ್ ಚೆನ್ನಾಗಾಗಲಿ ಅಂತ. ಮತ್ತು ಲೋಗೋ ಕೂಡ ಫಸ್ಟು 2 ಲೋಗೋ ಡಿಸೈನ್ಸ್ ಕಳಿಸಿದ್ರು. ಸೊ ಅದನ್ನಲ್ಲಿ ನಾನು ಸ್ವಲ್ಪ ಚೇಂಜಸ್ ಹೇಳಿದ್ದೀನಿ. ಅವ್ರು ಚೇಂಜಸ್ ಮಾಡಿ ಕಳಿಸ್ತಾರೆ. ಸೊ 7 ಸಲ ನಾನು ಚೇಂಜ್ ಮಾಡ್ಬೋದು. ಅಂದರೆ 7 ಡಿಸೈನ್ಸ್ ಅವ್ರು ಕಳಿಸ್ತಾರೆ. ಅಪ್ ಟು 7ವರೆಗೂ ಮಾಡ್ಕೋಬೋದು. ಸೊ ಫೈನಲೈಸ್ ಆದಮೇಲೆ ನಾನು ನಿಮಗೆ ಒಂದು ಡೀಟೇಲ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಫಸ್ಟ್ 2 ಯಾವ್ದು ಕಳಿಸಿದ್ರು, ಆಮೇಲೆ ನಾನು ಏನು ಚೇಂಜಸ್ ಮಾಡಿದೆ, ಫೈನಲ್ ಔಟ್ಕಮ್ ಏನು ಎಲ್ಲನೂ ಕಳಿಸ್ತೀನಿ. ಸೊ ನೀವು ನಿಮ್ಗೇನಾದರೂ ಮಾಡಿಸೋದು